ಚಾಪ್ಟ್ರು ನಾವು ಹೇಗೆ ಉಪಯೋಗಿಸ್ತಿದ್ದೀವಿ, ಏನಕ್ಕೆ ಕಲಿತಾ ಇದ್ದೀವಿ ಅದನ್ನು ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಇಲ್ಲೊಂದಷ್ಟು ಲಿಸ್ಟ್ ಮಾಡಿದ್ದೀನಿ, ನೋಡೋಣ. ಇಟ್ ವಿಲ್ ಬಿ ಯೂಸ್ಫುಲ್ ಇನ್ ಡಿಟರ್ಮೈನಿಂಗ್ ದ ನಂಬರ್ ಆಫ್ ಡಿಫ್ರೆಂಟ್ ವೇಸ್ ಆಫ್ ಸೆಲೆಕ್ಟಿಂಗ್ ಆ್ಯಂಡ್ ಆರ್ ಅರೇಂಜಿಂಗ್ ಆಬ್ಜೆಕ್ಟ್ಸ್ ವಿತೌಟ್ ಆ್ಯಕ್ಚುಲಿ ಲಿಸ್ಟಿಂಗ್ ದೆಮ್ ಅಂತ ಹೇಳಿದ್ರೆ ಏನೋ ಒಂದು ವಸ್ತು ಇರುತ್ತೆ. ಎಕ್ಸಾಂಪಲ್ಲು ಇಲ್ಲಿದೆ ನೋಡಿ, ಇವಾಗ ಇಲ್ಲಿ ನನ್ನ ಹತ್ರ 4 ವಸ್ತು ಇದೆ. ಈ 4 ವಸ್ತುನ ನಾನು ಹೇಗೆಲ್ಲ ಅರೇಂಜ್ ಮಾಡ್ಬೋದು? ಈ 4 ವಸ್ತು ಏನಾಗ್ಬೋದು, 4 ಸಿಟಿ ಆಗ್ಬೋದು. ಯಾವುದೋ ಒಂದು ಸಿಟಿಗೆ ಹೋಗ್ತಾಯಿದ್ದೀನಿ, ನಾನು ಹೇಗೆಲ್ಲ ಹೋಗ್ಬೋದು? ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಹೋಗ್ತಾಯಿದ್ದೀವಿ. ಯಾವ ಸಿಟಿಗೆ ಮೊದಲು ಹೋಗಬೇಕು, 2ನೇದು ಯಾವುದಕ್ಕೆ ಹೋಗಬೇಕು, 3ನೇದು ಯಾವುದಕ್ಕೆ ಹೋಗಬೇಕು, ಹೇಗೆಲ್ಲ ಹೋಗ್ಬೋದು, ಎಷ್ಟು ರೀತಿ ಇದೆ ಅಂತ ಹೇಳಿ ತಿಳ್ಕೊಳೋದಕ್ಕೆ ನಾನು ಪರ್ಮಿಟೇಷನ್ ಕಾಂಬಿನೇಷನ್ ಉಪಯೋಗಿಸ್ಬೋದು. ಸರಿನಾ? ಸೊ ಇಲ್ಲೊಂದು ಒಂದಷ್ಟು ಎಕ್ಸಾಂಪಲ್ ನೋಡಿ. ಇದು ಮೊದಲನೇ ರೀತಿ, ಇದು 2ನೇ ರೀತಿ. ಸೊ ಈ ರೀತಿಯಲ್ಲಿ ನಮ್ಮ ಹತ್ರ ಎಷ್ಟಿದೆ? 1 2 3 4 5 6 6 ಇಂಟು 4 ಅಂತ ಹೇಳಿದ್ರೆ ಎಷ್ಟು? 6 24 ರೀತಿಯಲ್ಲಿ ನಾವು ಹೋಗ್ಬೋದು. ಆಯಿತಾ? ಸೊ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಡ್ತೀನಿ ಇದನ್ನು. ಹಾಂ, ಇದು ಕೊನೆಯ ರೀತಿ ಲಿಸ್ಟ್ ಆಗಿರೋವಂಥದ್ದು. ಸರಿನಾ? ಸೊ 24 ರೀತಿಯಲ್ಲಿ ನಾನು ಒಂದು ಕೆಲಸನ ಮಾಡ್ಬೋದು. ನಾನು ಸೆಲೆಕ್ಟಿಂಗ್ 4 ಆಬ್ಜೆಕ್ಟ್ಸ್ ಆ್ಯಂಡ್ ಅರೇಂಜಿಂಗ್ ದೆಮ್. ಇನ್ನು 4 ಇರೋದು, ಇಲ್ಲಿ ಸೆಲೆಕ್ಷನ್ ಇಲ್ಲ, ಬರೀ ಅರೇಂಜ್ಮೆಂಟ್ ನೋಡ್ತಾ ಇದ್ದೀವಿ. ಸೆಲೆಕ್ಟ್ ಮಾಡಿ ಅರೇಂಜ್ ಮಾಡೋ ರೀತಿ ಅಂತ ಹೇಳಿದ್ರೆ ಅದು ಬೇರೆ ಉತ್ತರ ಇರುತ್ತೆ. ಒಂದು 2 ಸೆಲೆಕ್ಟ್ ಮಾಡೋದು, ಇಲ್ಲ ಒಂದು 3 ಸೆಲೆಕ್ಟ್ ಮಾಡೋದು, ಇಲ್ಲ 1 ಸೆಲೆಕ್ಟ್ ಮಾಡೋದು, ಆ ಥರ ಮಾಡಿ ಅರೇಂಜ್ ಮಾಡೋದು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಉತ್ತರ ಇರುತ್ತೆ. ಸೊ ಪ್ರತಿಯೊಂದರಲ್ಲೂ ಲಿಸ್ಟಿಂಗ್ ದೆಮ್ ಅಂತ ಹೇಳಿದ್ರೆ ಬರೆಯೋದಕ್ಕೆ ಈ ಥರ ನಾವು ಇಲ್ಲಿ ಇದನ್ನು ಆ್ಯನಿಮೇಟ್ ಮಾಡಿದ್ದೀವಿ ಇಲ್ಲಿ ಅಲ್ವಾ. ಈ ಥರ ಆ್ಯನಿಮೇಟ್ ಮಾಡ್ದಿರಾನೆ, ಇಲ್ಲಾಂದ್ರೆ ಬರೀದಿರಾನೆ ಹುಡುಕ್ಬೇಕು ನಾವು. ಹಾಂ, ಎಷ್ಟಿರುತ್ತೆ ಅಂಥೇಳಿ. ಏನಕ್ಕೆ ಮಾಡಬೇಕು ಅಂಥೇಳಿ ನಾನು ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ. ಸೊ ಆ ಥರ ಆ ನಂಬರು, ಈಗ 24 ಅಂತ ಹೇಳಿದ್ನಲ್ಲ, ಆ ಥರ ನಂಬರ್ ಹುಡ್ಕೋದಕ್ಕೆ ಈ ಚಾಪ್ಟರ್ ನಮಗೆ ಸಹಾಯ ಮಾಡುತ್ತೆ. ಒಂದಷ್ಟು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಅರೇಂಜಿಂಗ್ ಪೀಪಲ್ ಫಾರ್ ಅ ಫೋಟೋಶೂಟ್. ಈ 4 ಚಿಕ್ಕೆ ನೀವು ವ್ಯಕ್ತಿಗಳಂತ ಅಂದ್ಕೊಬೋದು. 4 ವ್ಯಕ್ತಿ ಇದ್ದಾರೆ, ಹೇಗೆಲ್ಲ ಕುಂಡಿಸ್ಬೋದು ಅವ್ರನ್ನ ಅಂತ ಹೇಳಿ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ಪರ್ಮಿಟೇಷನ್ ಮತ್ತು ಕಾಂಬಿನೇಷನ್ ಉಪಯೋಗ ಬರುತ್ತೆ. ಮತ್ತು ಮೋಹನ್ ಹತ್ರ 3 ಪ್ಯಾಂಟ್ಸ್ ಮತ್ತು 2 ಶರ್ಟ್ ಇದೆ. ಯಾವ್ಯಾವ ರೀತಿಯಲ್ಲಿ ಅವ್ರು ಪೇರ್ ಮಾಡಿಕೊಂಡು ಬಟ್ಟೆ ಹಾಕೊಬೋದು ಅಂತ ಹೇಳಿ ಕೂಡ ನಾವು ಯೋಚನೆ ಮಾಡ್ಬೋದು. ಸರಿನಾ? ಈ ಚಾಪ್ಟರ್ ಅದಕ್ಕೆ ಉಪಯೋಗ ಬರುತ್ತೆ. ಮತ್ತು ಇಂಜಿನಿಯರಿಂಗ್ ಪ್ರಾಬ್ಲಮ್ಸ್, ಸರ್ಕ್ಯೂಟ್ ಡಿಸೈನ್, ಪ್ರೊಡಕ್ಷನ್ ಪ್ಲಾನಿಂಗ್, ನೆಟ್ವರ್ಕಿಂಗ್, ಕ್ವಾಲಿಟಿ ಕಂಟ್ರೋಲ್, ಇದರಲ್ಲಿ ಯಾವುದಾರ ಒಂದು ನಿಮ್ಮ ಟಾಪಿಕ್ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೋ ದ್ಯಾಟ್ ಪರ್ಮಿಟೇಷನ್ ಕಾಂಬಿನೇಷನ್ ಅಲ್ಲಿ ಉಪಯೋಗಿಸ್ತಾರೆ. ಗೇಮಿಂಗ್, ಕೌಂಟಿಂಗ್ ದ ನಂಬರ್ ಆಫ್ ಪಾಸಿಬಲ್ ಗೇಮ್ ಸ್ಟೇಟಸ್, ಕ್ಯಾಲ್ಕುಲೇಟಿಂಗ್ ದ ಆಡ್ಸ್ ಆಫ್ ಸಕ್ಸಸ್, ಕೌಂಟಿಂಗ್ ದ ನಂಬರ್ ಆಫ್ ಪಾಸಿಬಲ್ ಮೂವ್ಸ್, ಎಸ್ಟಿಮೇಟಿಂಗ್ ದ ನಂಬರ್ ಆಫ್ ಪ್ಲೇಯರ್ಸ್. ಸೊ ಈ ಥರದಕ್ಕೆಲ್ಲ ನಾನು ಆಯಿತಾ. ನೀವೊಂದು ಗೇಮ್ ಆಡಬೇಕು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಎಷ್ಟು ಮೆಮೊರಿ ಬೇಕು, ಎಷ್ಟು GPU ಬೇಕು, CPU ಸ್ಪೇಸ್ ಬೇಕು, ಅದೆಲ್ಲ ಕಂಡೀಷನ್ಸ್ ಇರುತ್ತಲ್ವಾ. ಆ ಕಂಡೀಷನ್ ಹೇಗಪ್ಪ ಬಿಲ್ಡ್ ಮಾಡ್ತಾರೆ ಅಂತ ಹೇಳಿದ್ರೆ ನೋಯಿಂಗ್ ದ ಪರ್ಮಿಟೇಷನ್ ಕಾಂಬಿನೇಷನ್. ಸರಿನಾ? ದಟ್ ಈಸ್ ಒನ್ ಆಫ್ ದ ವೇಸ್. ಅಫ್ಕೋರ್ಸ್ ದೇರ್ ಇಸ್ ಅದು ಬಿಟ್ಟು ಇನ್ನೇನೇನೋ ಫ್ಯಾಕ್ಟರ್ಸ್ ಇರುತ್ತೆ, ಅಷ್ಟೊಂದು ನನಗೂ ಕೂಡ ತಿಳುವಳಿಕೆ ಇಲ್ಲ. ಬಟ್ ಹಾಂ, ಮಿನಿಮಮ್ಮು ಈ ಇಂಟ್ರಡಕ್ಷನ್ ಪಾರ್ಟಲ್ಲಿ ಇಷ್ಟಂತ ಹೇಳ್ಬೋದು ನಾವು. ಈ ಥರ ಯೋಚನೆ ಮಾಡೋದಕ್ಕೆ ನಾವು ಆ ನಂಬರ್ ಬೇಕಾಗುತ್ತೆ ನಮಗೆ. ಹಾಂ, ಇಷ್ಟು ಅಂಥೇಳಿ ಈ ಥರ ಒಂದು ಡೆವಲಪ್ ಮಾಡಬೇಕಾದ್ರೆ ಈ ಥರ ಇಷ್ಟು ಬರುತ್ತೆ, ಈ ಥರ ಮಾಡಬೇಕು, ಇಷ್ಟೊಂದು ಮೆಮೊರಿ ಬೇಕಾಗುತ್ತೆ, ಆ ಥರ ಎಲ್ಲ ಪ್ಲ್ಯಾನ್ ಮಾಡಿ ಇನ್ವೆಸ್ಟ್ಮೆಂಟು ಮತ್ತು ಅವೆಲ್ಲನೂ. ಸೊ ಆ ಥರ ಎಲ್ಲ ಮಾತಾಡಬೇಕು ಅಂತ ಹೇಳಿದ್ರೆ ಎಂಡ್ ಆಫ್ ಇಟ್ ವಿಲ್ ಯೂಸ್ ಪರ್ಮಿಟೇಷನ್ ಕಾಂಬಿನೇಷನ್. ಸರಿನಾ? ಇನ್ ದ ಫೀಲ್ಡ್ ಆಫ್ ರಿಸರ್ಚ್, DNA ಸೀಕ್ವೆನ್ಸಿಂಗ್, ಡ್ರಗ್ ಡೆವಲಪ್ಮೆಂಟ್, ಎನ್ಸೈಮ್ ಕೈನೆಟಿಕ್ಸ್, ಎಕಾಲಜಿಕಲ್ ಸ್ಯಾಂಪ್ಲಿಂಗ್, ಈ ಥರ ಒಂದು ಸೀರಿಯಸ್ ಸೆಟ್ ಆಫ್ ಟಾಪಿಕ್ಸಲ್ಲೂ ಕೂಡ ರಿಸರ್ಚ್ ಫೀಲ್ಡಲ್ಲೂ ಕೂಡ ನೀವು ಪರ್ಮಿಟೇಷನ್ ಕಾಂಬಿನೇಷನ್ನು ಉಪಯೋಗಿಸ್ತಾರೆ. ಸರಿನಾ? ಸೊ ಇಲ್ಲಿ ಬರೆಯೋದೇ ಅಂತೇನಿಲ್ಲ, ನಿಮ್ಗೆ ಯಾವುದಾರ ಇಂಟ್ರೆಸ್ಟ್ ಇತ್ತು ಅಂದರೆ ಫೀಲ್ಡಲ್ಲಿ ಯು ಕ್ಯಾನ್ ಜಸ್ಟ್ ಚೆಕ್ ಔಟ್ ಹೌ ಇಸ್ ಪರ್ಮಿಟೇಷನ್ ಕಾಂಬಿನೇಷನ್ ಯೂಸ್ಡ್ ಇನ್ ಡ್ಯಾಶ್. ಸೊ ಆ ಥರ ವೆಬ್ ಸರ್ಚ್ ಮಾಡ್ಕೊಳ್ಳಿ, ಹುಡ್ಕೊಳ್ಳಿ. ಆಯಿತಾ? ಹಾಂ, ಪಾಸ್ ಮಾಡಿ ನೋಡ್ಕೊಳ್ಳಿ ಒಂದು ಸತಿ.